ನೀವು ಬಾಟಮಲ್ಲಿ ಇದ್ರಿ. ಆ ಮೂಮೆಂಟ್ ನಿಮ್ಗೆ ಹೇಗಿತ್ತು? ಅಂದ್ರೆ ಅನ್ಕೊಂಡಿದ್ರಾ ಎವಿಕ್ಟ್ ಆಗ್ತೀನಿ ಅಂತ ಹೇಳಿ ಅನ್ಕೊಂಡಿದ್ರಾ ಆ ಕ್ಷಣ? ಒಂದು ಸ್ವಲ್ಪ ನನ್ಗೆ ಗೊತ್ತಲ್ಲ ವಿಶ್ಲೇಷಣೆ ತುಂಬ ಚೆನ್ನಾಗಿ ಮಾಡ್ತೀನಿ. ಹಾಗಾಗಿ ನಾನು ಫಸ್ಟು ಅಷ್ಟು ಜನ ಇದ್ದಾಗ ನಾನು ಹೋಗ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಫಿನಾಲೆ ತನಕ ಇರ್ತೀನಿ. ನಾನು ಟಾಪ್ 5 ಇದ್ದೇ ಇರ್ತೀನಿ. ನನ್ನ ಆಟ ಅಷ್ಟು ಚೆನ್ನಾಗಿದೆ. ನಾನು ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ಚೆನ್ನಾಗಿ ರೆಡಿ ಆಗ್ತೀನಿ. ಚೆನ್ನಾಗಿ ಕಾಣಿಸ್ಕೊತಾ ಇದ್ದೀನಿ. ಕಂಟೆಂಟ್ ಕೊಡ್ತಾ ಇದ್ದೀವಿ. ಗೇಮ್ ಆಡ್ತಾ ಇದ್ದೀನಿ ಟಾಸ್ಕು. ಮನೆಯಲ್ಲಿ ಅಡುಗೆ ಮಾಡಿ ಎಲ್ರೂ ಇಷ್ಟಪಡ್ತಾ ಇದ್ದಾರೆ. ಸೊ ನಾನು ಪ್ರತಿಯೊಂದರಲ್ಲೂ ನಾನು ಎಫರ್ಟ್ ಹಾಕಿದ್ದೀನಿ. ಸೊ ನಾನು ಅಂದ್ಕೊಂಡಿಲ್ಲ, ಬಟ್ ನಾನು ರಘುವ್ರು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಧ್ರುವಂತ್ ಅಂತ ಎಲ್ಲರೂ ಹೇಳ್ತಾ ಇದ್ರು. ಬಟ್ ನನಗೆ ಒಂದು ಸ್ವಲ್ಪ ನನ್ನ ಅಬ್ಸರ್ವೇಷನ್ ಚೆನ್ನಾಗಿ ಸುದೀಪ್ ಸರ್, ಧ್ರುವಂತ್ ಅವರೇ ನೀವು ಚೆನ್ನಾಗಿ ಆಡ್ತಾ ಇದ್ದೀರಾ, ಆಡಿ ಅಂದರೆ ಅವ್ರೇನೋ ಟೀ ಗಾಂಚಲಿ ಅನ್ನೋದೊಂದು ಯೂಸ್ ಮಾಡಿರ್ತಾರೆ. ಅದು ಹೇಳುವಾಗ ಸರ್ ಹೇಳ್ತಾರೆ, ಸೊ ಚೆನ್ನಾಗಿ ಆಡ್ತಾ ಇದ್ದೀರಾ ಅಂತ ಸರ್ ಬಾಯಲ್ಲೇ ಬಂದಾಗ ಧ್ರುವಂತ್ ಅಂತೂ ಖಂಡಿತ ಹೋಗಲ್ಲ, ಇಡೀ ಮನೆ ಧ್ರುವಂತ್. ಸೊ ನನಗೆ ಮಾಡು ಅಂದರೆ ಒಂದು ವೋಟ್ ಬ್ಯಾಂಕ್ ಇದೆ ಅನ್ನೋದೊಂದು ನನಗೆ ನಾನು ಸ್ಟಾರ್ಟಿಂಗಿಂದ ಹೇಳ್ತಾ ಇದ್ದೆ. ಅವರು ಏನೂ ಮಾತಾಡಲ್ಲ, ಬಟ್ ತುಂಬ ಒಳ್ಳೆಯವರು. ಅವರ ಒಂದು ಇನ್ನೋಸೆನ್ಸೇ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಆಗಿತ್ತು. ಸೊ ಹಾಗಾಗಿ ಆ ಒಂದು ಕಾರಣಕ್ಕೆ ಮಾಡು ಇರ್ಬೋದು ಅಂತಲೂ ನನಗನ್ನಿಸ್ತಾ ಇತ್ತು. ಬಟ್ ರಘು ಹೋಗ್ಬೋದು ಅಂತ ಅಂದ್ಕೊಂಡೆ. ಯಾಕಂದರೆ ರಘು ಅವರು ಟಾಸ್ಕ್ ಅಂತ ಬಂದಾಗ ಮಾತ್ರ ಆ್ಯಕ್ಟಿವ್ ಆಗಿರ್ತಾಯಿದ್ರು. ಅದರ್ವೈಸ್ ಅವ್ರು ಮಾತೇ ಆಡ್ತಾ ಇರಲಿಲ್ಲ. ಅವ್ರು ಸುಮ್ಮನೆ ನನಗೆ ಹೇಳ್ತಾರೆ, ನೀವು ಅಶ್ವಿನಿ ಜೊತೆ ಇರೋದು, ಅವ್ರು ರಕ್ಷಿತಾ ಗಿಲ್ಲಿ ಜೊತೆನೇ ಇರ್ತಾರೆ. ಅದು ಹಾ. ಮನೆಯಲ್ಲಿ ಅದು ಕಂಫರ್ಟ್ ಝೋನ್ ಆಗುತ್ತೆ. ಅವ್ರದ್ದು ಯಾರ್ದು ಹೈಲೈಟ್ ಆಗಲಿಲ್ಲ, ಜನಕ್ಕೆ ಅವ್ರು ಬೇಡ, ಜನಕ್ಕೆ ನಾವೇ ಕಾಣಿಸ್ತಾ ಇದ್ದಿದ್ದು. ಅದಕ್ಕೆ